ಗೃಹ ಠಾಣೆ ಪೊಲೀಸರು ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. 4 ಖತರ್ನಾಕ್ ಕಳ್ಳಿಯರ ಬಂಧನ ಆಗಿದೆ. ಬಂಧಿತರಿಂದ 6.38 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಖತರ್ನಾಕ್ ಕಳ್ಳಿಯರನ್ನ ಹಿಡಿದಿದ್ದಾರೆ ಪೊಲೀಸರು. 4 ಖತರ್ನಾಕ್ ಕಳ್ಳಿಯರ ಬಂಧನ ಆಗಿರೋದು ಆಂಧ್ರದ ಕುಪ್ಪಂ ಗ್ರಾಮದ ಶಶಿ, ಮಾಧವಿ, ಅಖಿಲ, ವಿದ್ಯಾ ಇವರು ಬಂಧಿತ ಆರೋಪಿಗಳು. ಇವರಿಗೆ ಕಳ್ತನ ಮಾಡೋದೇ ಶೋಕಿ ಆಗಿತ್ತಂತೆ. ಇದನ್ನೇ ಫ್ಯಾಷನ್ ಮಾಡ್ಕೊಂಡಿದ್ರಂತೆ. ಸದ್ಯಕ್ಕೆ ಪೊಲೀಸರ ಅತಿಥಿಗಳಾಗಿದ್ದಾರೆ. ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಒಂದೇ ಗ್ರಾಮದವರು ಇವರು 4 ಜನ ಕಳ್ಳಿಯರು ಕೂಡ ಖತರ್ನಾಕ್ ಕಳ್ಳಿಯರು. ಕಳ್ತನವನ್ನ ಫ್ಯಾಷನ್ ಮಾಡ್ಕೊಂಡಿದ್ದಂತಹ ಈ ಖತರ್ನಾಕ್ ಕಳ್ಳಿಯರನ್ನ ಈಗ ಪೊಲೀಸರು ಹಿಡಿದಿದ್ದಾರೆ. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ರು ಶಶಿ ಹಾಗೂ ಕ್ರಷರ್ಗಳಲ್ಲಿ ಕಲ್ಲು ಹೊಡಿತಾ ಇದ್ದಂಥ ಉಳಿದ 3 ಕಳ್ಳಿಯರು. ಬಸ್ ಹತ್ತುವಾಗ ಚಿನ್ನದ ಸರ, ಪರ್ಸ್ಗಳನ್ನು ಎಗರಿಸ್ತಾ ಇದ್ರು. ಸದ್ಯ ಬಂಧಿತರಿಂದ 35 ಗ್ರಾಂ ಚಿನ್ನದ ಸರ, 22 ಗ್ರಾಂ ನೆಕ್ಲೆಸ್, 5 ಗ್ರಾಂ ಬೆಳ್ಳಿಯ ಪೆಂಡೆಂಟ್ ಹಾಗೂ 29 ಗ್ರಾಂ ಚಿನ್ನದ ಸರವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶಶಿ, ವಿದ್ಯಾ ವಿರುದ್ಧ ಬೆಂಗಳೂರಿನಲ್ಲಿ ವಿವಿಧ ಠಾಣೆಗಳಲ್ಲಿ ದೂರುಗಳು ದಾಖಲಾಗಿದೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ಹೊಳೆನರಸೀಪುರ ಪೊಲೀಸರು ನಡೆಸಿದಂಥ ಕಾರ್ಯಾಚರಣೆಯಲ್ಲಿ 4 ಖತರ್ನಾಕ್ ಕಳ್ಳಿಯರು ಈಗ ಬಂಧನಕ್ಕೊಳಗಾಗಿರೋದು. ಒಬ್ಳು ಶಶಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತೆ, ಇನ್ನು 3 ಜನ ಕಲ್ಲು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ.